ಶವ ಹೂಳೋಕೆ ಸ್ಮಶಾನವೇ ಇಲ್ಲದೆ ಗ್ರಾಮಸ್ಥರು ಪರದಾಟವನ್ನ ಪಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಕರೋಹಟ್ಟಿ ಗ್ರಾಮದಲ್ಲಿ ಈ ಪರಿಸ್ಥಿತಿ ಇರೋದು. ಲಿಂಗಾಯತ ಸಮುದಾಯಕ್ಕೆ ಸ್ಮಶಾನ ಬೇಕು ಅಂತ ಹೇಳಿ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಇನ್ನು ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪುರ ಪ್ರತಿನಿಧಿಸುವಂತ ಕ್ಷೇತ್ರದ ಗ್ರಾಮ ಇದು. ಗ್ರಾಮದಲ್ಲಿ ಇತರ ಎಲ್ಲ ಸಮುದಾಯಗಳಿಗೂ ಸ್ಮಶಾನ ಇದೆಯಂತೆ, ಆದರೆ ಲಿಂಗಾಯತ ಸಮುದಾಯಕ್ಕೆ ಮಾತ್ರ ಸ್ಮಶಾನಕ್ಕೆ ಜಾಗ ಇಲ್ವಂತೆ. 4-5 ತಲೆಮಾರುಗಳಿಂದ ಲಿಂಗಾಯತ ಸಮಾಜಕ್ಕೆ ಸ್ಮಶಾನ ಇಲ್ಲ. ಖಾಸಗಿ ವ್ಯಕ್ತಿಗೆ ಸೇರಿದಂತ ಜಾಗದಲ್ಲೇ ಲಿಂಗಾಯತರು ಯಾರಾದರೂ ಸತ್ತು ಹೋದ್ರೆ ಅಂತ್ಯ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಸಮಸ್ಯೆ ಬಗ್ಗೆ ಅಲ್ಲಿನ ಸಂಸದ ಸುನಿಲ್ ಬೋಸ್ಗೂ ಕೂಡ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ಈಗ ಶವ ಹೂಳ್ತಿರುವಂತ ಖಾಸಗಿ ಭೂಮಿಯ ಮಾಲೀಕರಿಗೆ ಪರಿಹಾರ ಕೊಡಿ, ಇಲ್ಲ ಅಂತಂದ್ರೆ ಅದೇ ಜಾಗವನ್ನ ರುದ್ರಭೂಮಿಯಾಗಿ ಮಾಡ್ಕೊಡಿ ಅಂತ ಹೇಳಿ ಗ್ರಾಮಸ್ಥರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬೇರೆ ಸಮುದಾಯದವರಿಗೆ ಅವ್ರೇನಾದ್ರೂ ಮೃತಪಟ್ಟರೆ ಅಂತ್ಯ ಸಂಸ್ಕಾರ ಮಾಡಕ್ ಜಾಗ ಇದೆ, ಅಂದ್ರೆ ಸ್ಮಶಾನ ಇದೆ. ಆದ್ರೆ ಲಿಂಗಾಯತ ಸಮುದಾಯದವ್ರು ಮೃತಪಟ್ಟರೆ ಅಂತಿಮ ವಿಧಿವಿಧಾನ ಮಾಡೋದಕ್ಕೆ, ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಸ್ಮಶಾನ ಇಲ್ಲ. ಈಗ ಖಾಸಗಿ ವ್ಯಕ್ತಿಗೆ ಸೇರಿದಂತ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾರೆ. ಒಂದೇ ಅವ್ರಿಗೆ ಪರಿಹಾರ ಕೊಡಿ ಅಥವಾ ಇದನ್ನೇ ರುದ್ರಭೂಮಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು, ಅದರಲ್ಲೂ ಲಿಂಗಾಯತ ಸಮುದಾಯದವ್ರು ಏನ್ ಹೇಳ್ತಾರೆ ಕೇಳೋಣ. ನಮ್ಗೆ ನಮ್ಮವ್ರು ಮಾತ್ರ ಅತಿ ಕುಗ್ರಮ ಆಗ್ಬಿಟ್ಟದ ಊತಾಕ ಜಾಗೇ ಇಲ್ಲ. ಇವ್ರು ಬೇಡ ಅಂದ್ರೆ ನಾವು ಕಾವಲಿಯರು 7 ಕಿಲೋಮೀಟರ್ ನಾವು ಹೋಗ್ಬೇಕಾಯ್ತ. 7 ಕಿಲೋಮೀಟರ್ ಜಾಗದಲ್ಲಿ ಊತಾಗ ಕಾಲೇಜ್ ರೈತರುಗಳು ಎಲ್ಲ ಹೆಚ್ಚಿಸ್ಕೊಬಿಟ್ರ. ಅದು ನಮ್ಗಿಲ್ಲ. ಏನೋ ಕಾಲೇಜರು ನಮ್ಗೆ ಜಾಗಿಲ್ಲ. ಅಲ್ಲಿ 10 ಗಂಟೆ ಜಮೀನವರು ಊತಾಕಕ್ಕೆ ಜಾಗಿಲ್ಲ. ಎಲ್ಲ ಗದ್ದೆ ಮಾಡ ಸುತ್ತ ನೀರು ಬಂದ್ರೆ ನಮ್ಮ ಊತಾಕಳಿಗೆ ಜಾಗಿಲ್ಲ. ಸರ್ಕಾರಕ್ಕೆ ಜಾಗ ಕೊಡಿ, ಸರ್ಕಾರದಿಂದ ಮಂಜೂರು ಮಾಡ್ಕೊಬಂದು ಜಾಗ ಕೊಡಿ. ಇಲ್ಲಿಂದ ಇವಾಗ ಒಂದು ಎಕರೆ ಜಮೀನು ಇದು, 1.5 ಎಕರೆ ಜಮೀನಲ್ಲಿ 20 ಕುಂಟೆ ಅವರು ಉತ್ಕೊಬಿಟ್ಟಾರ. ಆಲ್ರೆಡಿ ಫಸಲು ಮಾಡ್ತಾವ್ರ. ಇನ್ನೊಂದು 10 ಕುಂಟೆ ಜಮೀನು ಅದ ನಮ್ಗೆ. 10 ಕುಂಟೆ ಜಮೀನಲ್ಲಿ 150-200 ಮನೆ ಅವ. 200 ಮನೇಲಿ ಅಕಸ್ಮಾತ್ ಅವ್ರೇನಾದ್ರೆ ಮಿಸ್ ಆಗಿ ನಾವು ಇಲ್ಲಿ ಊತಾಕಬೇಡಿ, ನೀವು ಎಲ್ಲಿ ಬೇಕು ಊತಾಕಲಿ, ನಾವು ಜಮೀನು ನಮ್ಮದು ಖಾತೆ ಜಮೀನು ನಾವು ಆಗಲ್ಲ ಅಂತಂದಾಗ ನಾವು ಬೇರೆ ಕಡೆ ವ್ಯವಸ್ಥೆ ಮಾಡಬೇಕು. ಬೇರೆ ಕಡೆ ವ್ಯವಸ್ಥೆ ಮಾಡಕ್ಕೆ ಹೋದ್ರೆ ನಮಗೆ ಜಾಗ ಇಲ್ಲ. ಹಾಗಾಗಿ ಸಚಿವ ಮಹದೇವಪ್ಪನವರು ನಮ್ಮ ವೀರಶೈವ ಸಮುದಾಯಕ್ಕೆ ಒಂದು ಸ್ವಲ್ಪ ಜಾಗ ಅಲಾಟ್ಮೆಂಟ್ ಮಾಡಿ ನಮ್ಮ ಸಮುದಾಯಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊತೀವಿ. ಮಾಮೂಲಿ ಖಾತೆ ಜಮೀನು 1.5 ಎಕರೆ ಜಮೀನಿದೆ. ಆಲ್ರೆಡಿ ಈಗ ಇಬ್ಬರು ಅದು 4 ಜನ ಅಣ್ಣ ತಮ್ಮರಿತ್ತು. ಅವ್ರನ್ನ ಹೋಗಿ ಕೇಳ್ದು. ಅವ್ರು ಕೇಳಿದಕ್ಕೆ ನಾವು ಕೊಡಲಕ್ಕಪ್ಪ, ಕೊಟ್ಟಿರ್ಬೇಕು ಅಂತಂದ್ರೆ ನಮ್ಮ ಬೇರೆ 2 ಎಕರೆ ಮಾಡ್ಕೊಡಿ, ಕೊಡ್ತೀವಿ ಅಂತಂದ್ರು. ಇಲ್ಲಿ ಊರಲ್ಲಿ ಮಾಡ್ಕೊಳ್ಬೇಕು ಅಂದ್ರೆ ಇವತ್ತಿನ ಈಗ ಭೂಮಿ ರೈಟ್ಲಿ ಜನರ 1 ಲಕ್ಷ ಚಿಲ್ಲರೆ ಒಂದು ಕುಂಟೆಗೆ ಜನ ಕೊಟ್ಟು ಇದು ಮಾಡೋಕ್ಕಾಗಲ್ಲ. ಮಹದೇವಪ್ಪನವರು ಈ ಕ್ಷೇತ್ರದ ಎಮ್ ಎಲ್ ಎ ಮಗ MP ಸಚಿವರು ಕೂಡ ನಮ್ಮ ಲಿಂಗಾಯತ ಸಮುದಾಯಕ್ಕೆ ಮಸಣ ಇಲ್ಲ. ಅದನ್ನು ನಾವು ಕೇಳ್ಕೊಳ್ಳೋದಿಲ್ಲ ಅಂದ್ರೆ ನಮ್ಗೊಂದು ಮಸಣನ ಒಂದು 20 ಕುಂಟೆ 30 ಕುಂಟೆ ಮಾಡ್ಕೊಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊತೀವಿ. ನಾವು ಸುಮಾರು ಚಿಕ್ಕ ವರ್ಷ 40-50 ವರ್ಷದಿಂದ ನಾವು ಕಂಡ್ತಾರ ಇದಿಷ್ಟು ಜಾಗ ಇತ್ತು ಸರ್. ಇದು ಸ್ವಂತ ಜಮೀನು ಅವ್ರದ್ದು. ಇದರಲ್ಲಿ ಪಾಪ ಅವಾಗಿಂದ ನಮ್ಮ ಉಳ್ಕೊಳಕ್ಕೆ ಜಾಗ ಕೊಟ್ಟಿದ್ರು ಅವರು. ಇವಾಗ ಏನಾಗಿದೆ ಅಂದರೆ ಎಲ್ಲ ಡಿವೈಡ್ ಆಗಿ ಈಗ ಸ್ವಲ್ಪ ಇಷ್ಟೇ ಇರೋದು ನೋಡಿ. ಇಲ್ಲಿ ಒಂದು ಬಂದು ಜನ ನಿಂತ್ಕೊಳ್ಳೋಕ್ಕಾಗಲ್ಲ, ಉಳಾಕೂ ಆಗಲ್ಲ, ಹಂಗಾಗಿದೆ ಇಲ್ಲಿ ಪರಿಸ್ಥಿತಿ. ಅದರಿಂದ ನಾವು ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದೇನು ಅಂದರೆ ನಮ್ಮ ಲಿಂಗಾಯತ ಸಮುದಾಯಕ್ಕೆ ಉಳಕ್ಕೆ ಜಾಗ ಬೇಕು. ಯಾರ 1-2-3 ಜನ ಅವ್ರ ಜಮೀನ್ಗೆ ಹಾಕತ್ತಾರೆ. ನಮ್ಮಂತೆಯವ್ರು ಇಲ್ಲದವ್ರು ಏನು ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲಿ ಉಳೋದು? ಸರ್ಕಾರಕ್ಕೆ ಏನು ಹೇಳ್ಬೇಕೀಗ ಅವ್ರು, ನಾವು ಎಲ್ಲಿ ಉಳಬೇಕು ಅಂತ ಅವರೇ ಹೇಳಬೇಕು. ನಮ್ಮ ಇಲ್ಲಿ 1 ಅಡಿ 1 ಕುಂಟ ಜಾಗಿಲ್ಲ. ಇಲ್ಲಿ ಸಮಾಧಿ ಮಾಡಬೇಕು ಅಂದರೆ ಉಳ್ಬೇಕು ಅಂದರೆ ಒಂದು ಸಮಾಧಿ ತೆಗೆದ್ರೆ ಅದೇ ಸಮಾಧಿ ಮೇಲೆ ಪುನಃ ತೆಗಿಬೇಕು. ಮೂಳೆ ಗಿಡ ಎಲ್ಲ ಸಿಗ್ತವೆ. ಈಗ ನಮ್ಮೂರಲ್ಲಿ ಬೇರೆ ಕಡೆ ಎಲ್ಲ ಬೇರೆ ಕಡೆ ಎಲ್ಲ ಜನಾಂಗದಲ್ಲೂ ಸಮಾಧಿ ಐತೆ. ಏನು ಕೇಳ್ತಿಲ್ಲ. ನಮ್ಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಸಮಾಧಿ. ಒಂದು ಹೆಣ ಉಳ್ಬೇಕು ಅಂದ್ರೂ ಇಲ್ಲೂ ಬರಬೇಕು. ಏನಾರು ದೂರ ಇರೋರು ಬಂದ್ರೆ ಭಾರಿ ಕಷ್ಟ ಆಗುತ್ತೆ. ನಮ್ಮ 100% ಅಷ್ಟು ಶ್ರೀಮಂತರು ಇರೋರು ಅವ್ರವ್ರ ಜಮೀನಲ್ಲಿ ಅವ್ರು ಹಾಕತ್ತಾರೆ. ಇನ್ನು ಜಮೀನು ದೂರದಿಂದ ಬಂದವ್ರಿಗೆ ಎಲ್ಲ ಹೋಗಕ್ಕಾಗುತ್ತೆ. 3 ಕಿಲೋಮೀಟರ್ 4 ಕಿಲೋಮೀಟರ್ ಹೊರಬೇಕು. ಅದು ಕಷ್ಟ ಆಗ್ಬಿಟ್ಟೈತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಈಗ ಬೇರೆ ಸಮುದಾಯಗಳಿಗೆ ಸ್ಮಶಾನ ಇದೆ, ಲಿಂಗಾಯತರಿಗೆ ಇಲ್ಲ ಅಂತೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ. ಈಗ ಖಾಸಗಿ ವ್ಯಕ್ತಿಗೆ ಸೇರಿದಂತ ಜಾಗದಲ್ಲಿ ಎಷ್ಟು ವರ್ಷಗಳಿಂದ ಈ ರೀತಿ ಅಂತ್ಯ ಸಂಸ್ಕಾರ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ರು, ಇವಾಗ ಏನು ಪ್ರಾಬ್ಲಮ್ ಆಗ್ತಿದೆ, ಮತ್ತೆ ಸಚಿವರ ಗಮನಕ್ಕೆ ಸಂಸದರ ಗಮನಕ್ಕೆ ತಂದ್ರೂ ಅವ್ರೇನು ರೆಸ್ಪಾಂಡೇ ಮಾಡಿಲ್ವಾ ಇದಕ್ಕೆ? ಶರ್ಮಿತಾ, ಏನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕರೋಹಟ್ಟಿ ಗ್ರಾಮದಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸ್ಮಶಾನ ಇಲ್ಲ. ಸುಮಾರು ಕಳೆದ 4-5 ತಲೆಮಾರುಗಳಿಂದಲೂ ಕೂಡ ಅವರು ಖಾಸಗಿ ಜಮೀನಿನಲ್ಲಿ ಸತ್ತವ್ರನ್ನ ಮಣ್ಣು ಮಾಡ್ತಾ ಬರ್ತಾ ಇರುವಂತದ್ದು. ಆದ್ರೆ ಏನು ಖಾಸಗಿ ಜಮೀನು ಮಾಲೀಕ ಯಾರಿದ್ರು ಅವರು ಅಣ್ಣ ತಮ್ಮಂದ್ರು ಈಗ ಜಮೀನನ್ನ ಡಿವೈಡ್ ಮಾಡಿಕೊಂಡಿರುವಂತದ್ದು. ಅಲ್ಲದೆ ಇಷ್ಟು ವರ್ಷವೂ ಕೂಡ ಅವರು ಪರ್ಮಿಟ್ ಅನ್ನ ಕೊಟ್ಟಿದ್ರು. ಇದೀಗ ಕೆಲವೊಂದಷ್ಟು ಮಂದಿ ಅವರ ಖಾಸಗಿ ಜಮೀನು, ಅವರ ಖಾತೆ ಜಮೀನು, ಹಾಗಾಗಿ ನಾವು ಉಳೋದಕ್ಕೆ ನಿಮ್ಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿರುವಂತದ್ದು ಅವ್ರದ್ದು ಕೂಡ ತಪ್ಪಲ್ಲ. ಆದ್ರೆ ಎಲ್ಲಾ ಸಮುದಾಯಗಳಿಗೂ ಕೂಡ
ಆ ಗ್ರಾಮದಲ್ಲಿ ಪ್ರತ್ಯೇಕವಾದಂತಹ ರುದ್ರಭೂಮಿ ಸ್ಮಶಾನ ಇರುವಕ್ಕೆ ಪ್ರತ್ಯೇಕವಾಗಿ 1 ಎಕರೆ 2 ಎಕರೆ ಈ ರೀತಿಯಾದ ಜಾಗ ಇದೆ. ಆದ್ರೆ ಲಿಂಗಾಯತ ಸಮುದಾಯಕ್ಕೆ ಜಾಗ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಈ ಕುರಿತು ಈಗ ಸಚಿವರಾಗಿರುವಂತಹ ಮಹದೇವಪ್ಪ ಅವರ ಗಮನಕ್ಕೂ ಕೂಡ ಗ್ರಾಮಸ್ಥರು ತಂದಿದ್ರು. ಅಲ್ಲದೆ ಈಗ ನಿನ್ನೆ ಸುದ್ದಿ ಮಾಡಲು ಹೋದಂತಹ ಸಂದರ್ಭದಲ್ಲಿ ಖುದ್ದು ಅಲ್ಲಿಗೆ ಸಚಿವ ಸುನಿಲ್ ಬೋಸ್ ಅವರು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಬಂದಂತ ಸಂದರ್ಭದಲ್ಲೂ ಕೂಡ ಅವರು ಮನವಿಯನ್ನ ಕೊಟ್ಟಿರುವಂತದ್ದು. ಸದ್ಯ ಈಗ 3-4 ತಲೆಮಾರುಗಳಿಂದಲೂ ಖಾಸಗಿ ಜಮೀನಲ್ಲಿ ಉಲ್ಟಾ ಬರ್ತಾ ಇದ್ರು. ಆದ್ರೆ ಇದೀಗ ಖಾಸಗಿ ಜಮೀನವರು ಅವರ ಜಮೀನನ್ನು ವಶಕ್ಕೆ ಪಡೆದಿರುವ ಹಿನ್ನೆಲೆಯಲ್ಲಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ತಹಶೀಲ್ದಾರ್ ಆಗಿರುವಂತಹ ಸುರೇಶ್ ಆಚಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸುರೇಶ್ ಆಚಾರ್ ಅವರೇ. ನಮಸ್ತೆ ಮೇಡಮ್. ಈಗ ಕರೋಹಟ್ಟಿ ಟಿ ನರಸೀಪುರದಲ್ಲಿ ಲಿಂಗಾಯತ ಸಮುದಾಯದವ್ರಿಗೆ ಬಿಟ್ಟು ಮತ್ತೆ ಎಲ್ರಿಗೂ ರುದ್ರಭೂಮಿ ಇದೆ, ನಮಗೂ ಕೊಡಿ ಅಂತ ಅವ್ರು ಕೇಳ್ತಿದ್ದಾರೆ. ಇಷ್ಟು ದಿನ ಹೆಂಗೋ ಖಾಸಗಿ ವ್ಯಕ್ತಿಯವರ ಜಾಗದಲ್ಲಿ ಮಾಡ್ಕೊಳ್ತಾ ಇದ್ವಿ, ನಮ್ಗೆ ಬೇರೆ ಜಾಗ ಬೇಕು, ಇಲ್ಲಾಂದ್ರೆ ಅದೇ ಜಾಗನ ರುದ್ರಭೂಮಿ ಮಾಡಿ ಅಂತ ಕೇಳ್ತಿದ್ದಾರೆ. ನಿಮ್ ಗಮನಕ್ಕೂ ಬಂದಿರಬಹುದು. ಏನಾಗ್ತಿದೆ ಸರ್, ಪ್ರೋಸೆಸ್ ಎಲ್ಲಿ ತನಕ ಬಂದಿದೆ? ಮೇಡಮ್ ನಮಸ್ತೆ. ಈಗ ಸರ್ಕಾರದ ನಿಯಮ ಇರೋದೇನು ಅಂತ ಅಂದ್ರೆ ಸಾರ್ವಜನಿಕ ರುದ್ರಭೂಮಿ ಅಂತ ಕೊಡ್ಲಿಕ್ಕೆ ಅವಕಾಶ ಇದೆ ಮೇಡಮ್. ಹೌದು. ಯಾವುದೇ ಸಮುದಾಯಕ್ಕೆ ಪ್ರತ್ಯೇಕವಾಗಿ ರುದ್ರಭೂಮಿಯನ್ನು ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ಹಿಂದಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ, ಒಂದೊಂದ್ ಸಮುದಾಯಕ್ಕೆ ಒಂದೊಂದ್ ತರ ಅದು ಆಗ್ಬಿಟ್ಟಿದೆ. ಈಗ ಹಂಗ ಆಗಲ್ಲ, ನಮಗೂ ಅರ್ಥ ಆಗುತ್ತೆ. ಈಗ ಪ್ರೆಸೆಂಟ್ ಇಲ್ಲ ಮೇಡಮ್, ಈಗ ಪ್ರೆಸೆಂಟ್ ಇಲ್ಲ. ಲಿಂಗಾಯತ ಸಮುದಾಯಕ್ಕೆ ಸ್ಪೆಷಲ್ ಆಗಿ ಪ್ರತ್ಯೇಕವಾಗಿ ಸ್ಮಶಾನ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಏನು ಎಲ್ಲಾ ಸಮುದಾಯದವ್ರು ಎಲ್ಲಿ ಮಾಡ್ತಾ ಇದಾರೋ ಅಲ್ಲಿ ಇವರು ಕೂಡ ಮಾಡ್ಬೇಕು. ಅದಕ್ಕೆ ಬೇರೆ ಸಮುದಾಯದವ್ರು ಒಪ್ಕೊಂಡಿದಾರ? ನೀವೇನಾದ್ರೂ ಆ ಗ್ರಾಮದವ್ರ ಹತ್ರ ಮಾತಾಡಿದ್ದೀರಾ? ಇಲ್ಲ, ನನಗೆ ಈ ಬಗ್ಗೆ ಯಾರೂ ದೂರು ಕೊಟ್ಟಿಲ್ಲ ಮೇಡಮ್. ಈಗ ಸಚಿವರ ಗಮನಕ್ಕೆ ತಂದಿದ್ದಾರೆ, ಸಂಸದರ ಗಮನಕ್ಕೂ ತಂದಿದ್ದಾರೆ, ಅಲ್ಲಿ ಸುತ್ತಮುತ್ತ ಎಲ್ರಿಗೂ ಗೊತ್ತಿದೆ. ಯಾಕಂದ್ರೆ 4-5 ತಲೆಮಾರುಗಳಿಂದ ಹಿಂಗೆ ನಡ್ಕೊಂಡು ಬಂದಿದೆಯಂತೆ, ಪ್ರಾಬ್ಲಮ್ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ನನ್ನ ಗಮನಕ್ಕೆ ಬಂದಿಲ್ಲ. ಸಪೋಸ್ ನನ್ನ ಗಮನಕ್ಕೆ ಬಂದ್ರೆ ಅಲ್ಲಿ ಈಗ ಆಲ್ರೆಡಿ ಇರೋಂತ ಸಮುದಾಯದವರು, ಲಿಂಗಾಯತ ಸಮುದಾಯದವರು ಸ್ಮಶಾನದಲ್ಲಿ ಉಳ್ಲಿಕ್ಕೆ ಏನಾದ್ರು ತೊಂದರೆ ಕೊಟ್ರೆ ನಾವು ಅವ್ರಿಗೆ ಹೋಗಿ ಅವ್ರಿಗೇನು ಶಿಸ್ತು ಕ್ರಮ ತಗೊಂಡು ನಿಯಮಾನುಸಾರ ಇವ್ರಿಗೂ ಕೂಡ ಅವಕಾಶ ಮಾಡ್ಕೊಡ್ತೀವಿ ಅದೇ ಸ್ಮಶಾನದಲ್ಲಿ. ಈಗ ನೀವಂತಿದ್ದೀರಾ ಸರ್, ನಿಮ್ ಗಮನಕ್ಕೆ ಬಂದಿಲ್ಲ, ನ್ಯೂಸ್ 18 ಕನ್ನಡ ನಾವು ನಿಮ್ ಗಮನಕ್ಕೆ ತರ್ತಾ ಇದೀವಿ ಅವ್ರ ಸಮಸ್ಯೆ ಏನು ಅಂತ ಹೇಳಿ. ನಮ್ ರಿಪೋರ್ಟರ್ ಆನಂದ್ ಕೂಡ ಲೈನ್ ಅಲ್ಲಿ ಇದ್ದಾರೆ. ಆನಂದ್, ತಹಶೀಲ್ದಾರ್ ಅವ್ರ ಗಮನಕ್ಕೆ ಬಂದಿಲ್ಲ, ಅವ್ರ ಊರ್ನವ್ರು ಯಾರು ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ಗಮನಕ್ಕೆ ತಂದಿದ್ದಾಗಿದೆ. ಆನಂದ್, ನೀವೊಂದು ಫಾಲೋ ಅಪ್ ಮಾಡ್ಬಿಡಿ. ಯಾಕಂದ್ರೆ ಈಗ ಬೇರೆ ಸಮುದಾಯ ಅಂದ್ರೆ ಪ್ರತ್ಯೇಕವಾಗಿ ಒಂದೊಂದು ಸಮುದಾಯಕ್ಕೆ ಒಂದೊಂದು ರುದ್ರಭೂಮಿ ಅಂತ ಕೊಡಕ್ಕಾಗಲ್ಲ, ನಮಗೂ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈಗ ರುದ್ರಭೂಮಿ ಅಂತ ಏನ್ ಜಾಗ ಕೊಟ್ಟಿದ್ದಾರೆ ಅಲ್ಲೇ ಅವರು ಅಂತ್ಯಕ್ರಿಯೆ ಮಾಡ್ಕೊಳ್ಳಿ ಲಿಂಗಾಯತರು ಅಂತ ಇವ್ರು ಹೇಳ್ತಾ ಇದ್ದಾರೆ. ಸರ್, ಒಂದಕ್ಕೆ ಹೆಲ್ಪ್ ಮಾಡ್ಬೋದಾ ನೀವು, ಸುರೇಶ್ ಆಚಾರ್ ಅವ್ರೆ? ನೀವು ಆ ಗ್ರಾಮಕ್ಕೆ ಒಂದ್ಸತಿ ವಿಸಿಟ್ ಮಾಡ್ಬೋದಾ? ಯಾವತ್ತು ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮ ರಿಪೋರ್ಟರ್ನ ಅವತ್ತೇ ಕಳಿಸ್ಕೊಡ್ತೀವಿ. ಆಗ್ಲಿ ಮೇಡಮ್. ನಾನು ಆನಂದ್ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಡೇಟ್ ನ ತಿಳಿಸ್ತೀನಿ. ಏನ್ ಸಮುದಾಯದ ನಾಯಕರಿದ್ದಾರೆ ಅವ್ರಿಗೂ ಮಾಹಿತಿ ಕೊಟ್ಟು ವಿಸಿಟ್ ಮಾಡ್ತೀನಿ ಮೇಡಮ್. ಫೈನ್, ಅಲ್ಲಿಗೆ ಅವತ್ತೇ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಆಚಾರ್ ಅವರೇ ಮಾತಾಡೋದಕ್ಕೆ. ಥ್ಯಾಂಕ್ ಯು ಆನಂದ್. ಸುದ್ದಿಯನ್ನ ಫಾಲೋ ಅಪ್ ಮಾಡಿ.